ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏಕೆ ಅವ್ರಿನ್ನೂ ಬಂದಿಲ್ವಾ? ಇಲ್ಲ, ಇನ್ನೂ ಅರ್ಧ ಗಂಟೆ ಆಗತ್ತಂತೆ. ಹೌದಾ? ಅವ್ರು ಬರೋ ತನಕ ಯಾಕೆ ಕಾಯ್ತೀರಾ? ನೀವ್ ಊಟ ಮಾಡಿ. ಅಲ್ಲ, ಅದು ಅವ್ರು ಬಂದ್ ಊಟ ಮಾಡ್ತಾರೆ, ನೀವ್ ಮಾಡಿ. ನೋಡಿ, ದೇವ್ರ ಪ್ರಸಾದ ಸಿಕ್ಕಾಗ ತಿನ್ಬಿಡ್ಬೇಕು, ಇಲ್ಲ ಅಂದ್ರೆ ಕೈ ತಪ್ಪೋಗುತ್ತೆ. ಅವಣ್ಣ ಬರ್ತಾರೆ, ನೀವ್ ಊಟ ಮಾಡಿ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಈ ಸರ ನಿಮ್ಮ ಅಕ್ಕನ ಅಷ್ಟೊಂದು ನೆನಪು ಮಾಡ್ಬಿಟ್ಟಿದ್ಯಾ? ಇಲ್ಲ, ನನ್ಗೂ ನಿಮ್ಗೂ ಏನೋ ನಂಟಿದೆ ಅಂತ ಅನ್ಸುತ್ತೆ. ನಾವು ಮುಂಚೆ ಎಲ್ಲಾದ್ರೂ ಭೇಟಿಯಾಗಿದ್ವಾ? ನನ್ಗಂತೂ ನೆನ್ಪಿಲ್ಲ. ನಾವಿಬ್ರು ಎಲ್ಲೋ ಹೋದ ಜನ್ಮದಲ್ಲಿ ಫ್ರೆಂಡ್ ಆಗಿದ್ವಿ ಅನ್ಸುತ್ತೆ. ನಿಧಾನ 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 ನಿಧಾನ. ನೀರ್ ಕುಡೀರಿ, ಕುಡೀರಿ ನೀರು. ಥ್ಯಾಂಕ್ ಯು. ನಾನ್ ನಿಮ್ಗಿನ್ ತೊಂದರೆ ಕೊಡಲ್ಲ, ಆರಾಮಾಗಿ ಊಟ ಮಾಡಿ. ನನಗ್ಯಾಕೆ ಈ ತರ ಅನಿಸ್ತಿದೆ? ಅವ್ರು ಹೇಳ್ದಂಗೆ ಇದೇನಾದ್ರೂ ಹೋದ್ ಜನ್ಮದ ಸೆಳ್ತಾನ? ಛೆ, ಅದೆಲ್ಲ ಏನೂ ಇರಲ್ಲ. ಮತ್ತೇನ್ ಸಂಬಂಧ ಇರ್ಬೋದು? ಏನೋ ಲಿಂಕ್ ಇದೆ ಅಂತ ಅನಿಸ್ತಿದೆ. ಏನಿರ್ಬೋದು? ಅಕ್ಕ, ಹಿಂಗೆ ಕನಕಾಂಬ್ರ 50 ರೂಪಾಯಿ ಕಣಪ್ಪ. 1-2 ಮೊಳ ಇಲ್ಲ 4 ಮೊಳನೇ ಕೊಡಿ. ತಗೊಳ್ಳಿ, ಚೇನ್ ನೀವೇ ಹಿಡ್ಕೊಳ್ಳಿ, ಪರವಾಗಿಲ್ಲ. ಆಯ್ತಪ್ಪ. ಥ್ಯಾಂಕ್ ಯು. ಅಪ್ಪ ಭಗವಂತ, ಇಷ್ಟು ವರ್ಷ ನನ್ನ ಜೀವನದಲ್ಲಿ ಎಷ್ಟೊಂದು ಏರಿಳಿತ ನೋಡಿದ್ದೀನಿ. ಈ 7 ಬೀಳುಗಳಲ್ಲೂ ನಿನ್ ಕೈ ಹಿಡಿದು ನಡೆಸಿದ್ಯಾ. ಯಾವಾಗ್ಲೂ ನನ್ನ ಬೆನ್ನ ಹಿಂದೆ ನಿಂತು ಆಶೀರ್ವಾದ ಮಾಡಿದ್ಯಾ. ನಾನು ಏನೇ ಕೇಳಿದ್ರೂ ಇಲ್ಲ ಅಂದೆ ಪೂರೈಸಿದ್ಯಾ. ಅದೇ ಥರ ಇವಾಗ್ಲೂ ನಿನ್ನ ಹತ್ರ ಒಂದು ಮುಖ್ಯವಾದ ಕೋರಿಕೆ ತಂದಿದ್ದೀನಿ. ಆ ಕೋರಿಕೆನ ನೀನ್ ನೆರವೇರಿಸ್ಕೊಡ್ತೀಯ ಅಲ್ವಾ?